ನಮಸ್ಕಾರಗಳು ಸಿಂಹ ರಾಶಿಯ ಬಂಧುಗಳೇ, ಅಖಂಡ ರಾಜಯೋಗದ ಉದಯವಾಗಲಿದೆ. ಇಂದು ಸಿಂಹ ರಾಶಿಯವರಿಗೆ ಮಾರ್ಚ್ 4 ಇದು ನಿಮ್ಮ ಜೀವನದ ವನವಾಸ ಮುಗಿದು ಸಿಂಹಾಸನ ಏರುವ ಮಹಾದಿನವಾಗಿದೆ. ಸಿಂಹ ರಾಶಿಯವರೇ, ಕಳೆದ 10 ವರ್ಷಗಳಿಂದ ನೀವು ಅನುಭವಿಸಿದ ಆರ್ಥಿಕ ಮುನ್ನಡೆ, ನಂಬಿದವರಿಂದಲೇ ಅನುಭವಿಸಿದ ದ್ರೋಹ ಮತ್ತು ನನ್ನ ಶಕ್ತಿ ಕುಂದಿದೆ ಎಂದು ನೀವು ಕನ್ನಡಿಯ ಮುಂದೆ ನಿಂತು ಹೇಳಿಕೊಂಡ ಆ ನೋವಿನ ಕ್ಷಣಗಳನ್ನು ನೆನಪಿಸಿಕೊಳ್ಳಿ. ಜಗತ್ತು ನಿಮ್ಮನ್ನು ಮಲಗಿರುವ ಸಿಂಹ ಎಂದುಕೊಂಡಿರುವಂತಹ, ಆದರೆ ಇದು ಸಾಕ್ಷಾತ್ ಸೂರ್ಯದೇವನ ಮತ್ತು ವೀರಭದ್ರ ಸ್ವಾಮಿಯ ನಿಮ್ಮ ರಕ್ಷಣೆಗೆ ನಿಂತಿದ್ದಾರೆ. ಇದು ನಿಮ್ಮ ರಾಶ್ಯಾಧಿಪತಿ ಸೂರ್ಯನು ಆದಿತ್ಯ ಹೃದಯ ಯೋಗದ ಬಲದಿಂದಾಗಿ ನಿಮ್ಮ ಜಾತಕದ ಹಣೆಬರಹವನ್ನು ಬದಲಿಸಲಿದ್ದಾನೆ. ನಿಮ್ಮ ಜೀವನದ ಸಕಲ ಶತ್ರುಗಳನ್ನು ಸುಟ್ಟು ಭಸ್ಮ ಮಾಡಲಿದ್ದಾನೆ. ಕೊನೆವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಸಿಂಹ ರಾಶಿಯವರೇ, ಇಂದು ಬ್ರಹ್ಮಾಂಡ ನಿಮಗಾಗಿ ಒಂದು ವಿಶೇಷ ಆಸನ ಸಿದ್ಧವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಸೂರ್ಯನು ಇಂದು ಸಪ್ತಮ ದೃಷ್ಟಿಯಿಂದ ನಿಮ್ಮನ್ನು ವೀಕ್ಷಿಸುತ್ತಿದ್ದಾನೆ. ಇದು ನಿಮ್ಮ ಆಕರ್ಷಣೆ ಮತ್ತು ಪ್ರಭಾವವನ್ನು ದುಪ್ಪಟ್ಟು ಮಾಡಲಿದೆ. ಇದುವರೆಗೆ ನಿಮ್ಮ ಹಿಂದೆ ಮಾತನಾಡುತ್ತಿದ್ದವರು ಇಂದು ನಿಮ್ಮ ಮುಂದೆ ಬಂದು ಶರಣಾಗುವ ಕಾಲ ಬಂದಿದೆ. ರಾಜಕೀಯ ಅಥವಾ ಸಾರ್ವಜನಿಕ ಜೀವನದಲ್ಲಿ ಇರುವವರೆಗೆ ಇದು ಅನಿರೀಕ್ಷಿತ ತಿರುವು ಸಿಗಲಿದೆ. ಇಂದು ಸಿಂಹ ರಾಶಿಯವರ ಪಾಲಿಗೆ ಮಹಾವಿಜಯದ ಸಮಯವಾಗಿದೆ. ಹಣಕಾಸಿನ ವಿಚಾರದಲ್ಲಿ ಸಿಂಹ ರಾಶಿಯವರ ಪರ್ವಕಾಲ ಇಂದಿನಿಂದಲೇ ಶುರು. ಸರ್ಕಾರಿ ಕೆಲಸಗಳಿಂದ ಅಥವಾ ಹಳೆಯ ಆಸ್ತಿ ಮಾರಾಟದಿಂದ ನಿಮಗೆ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣ ಕೈ ಸೇರಲಿದೆ. ದಶಕಗಳ ಕಾಲ ನಿಮ್ಮನ್ನು ಕಾಡಿದ ಸಾಲದ ಹೊರೆ ಇಂದು ಪವಾಡದಂತೆ ಇಳಿಯಲಿದೆ. ಕುಬೇರ ದೇವನ ಕೃಪೆ ನಿಮ್ಮ ತಿಜೋರಿಯ ಮೇಲೆ ಬೀಳುವ ಸಮಯವಿದು. ಇಂದು ನೀವು ಮಾಡುವ ಯಾವುದೇ ಹೊಸ ಬಿಸಿನೆಸ್ ಅಥವಾ ಚಿನ್ನದ ಹೂಡಿಕೆ ನಿಮ್ಮ ಮುಂದಿನ 7 ತಲೆಮಾರಿಗೆ ರಾಜವೈಭೋಗ ನೀಡಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ತುಳಿಯುವ ನೋಡಿದ ಕುತಂತ್ರಿಗಳಿಗೆ ಇಂದು ಸಿಂಹ ಸ್ವಪ್ನ ಶುರುವಾಗಲಿದೆ. ಉದ್ಯೋಗದಲ್ಲಿ ನಿಮಗೆ ಸಲ್ಲಬೇಕಾದ ಗೌರವ ಮತ್ತು ಉನ್ನತ ಸ್ಥಾನ ಹಿಂದೆ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಸ್ವಂತ ಸಾಮ್ರಾಜ್ಯ ಕಟ್ಟಲು ಬಯಸುವ ಸಿಂಹ ರಾಶಿಯವರಿಗೆ ಇಂದು ಕೇವಲ ಗ್ರಹಗಳ ಬೆಂಬಲ ನೀಡಲಿವೆ. ನಿಮ್ಮ ಹೆಸರೇ ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆಯುವ ಸಮಯವಿದು. ನಿಮ್ಮ ಆರ್ಭಟಕ್ಕೆ ಇಡೀ ಸಮಾಜವೇ ತಲೆಬಾಗಲಿದೆ. ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಕಾಡುತ್ತಿದ್ದ ದೃಷ್ಟಿ ದೋಷಗಳು ಇಂದು ನಿವಾರಣೆಯಾಗಲಿದೆ. ನಿಮ್ಮ ಮನೆಯ ಪ್ರಯೋಗವಾದ ನಕಾರಾತ್ಮಕ ಶಕ್ತಿಗಳು ಇಂದು ಸಾಕ್ಷಾತ್ ವೀರಭದ್ರ ಸ್ವಾಮಿಯ ಶೂಲದ ಏಟಿಗೆ ನಾಶವಾಗಲಿದೆ. ಅತ್ಯಂತ ಶಕ್ತಿಶಾಲಿ ಈ 3 ಕೆಲಸಗಳನ್ನು ನೀವು ತಪ್ಪದೆ ಮಾಡಲೇಬೇಕು. ಕೇಸರಿ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಸೂರ್ಯನಿಗೆ ಅರ್ಘ್ಯ ನೀಡಿ. ಓಂ ನಮಃ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 1008 ಬಾರಿ ಜಪಿಸಿ. ಈ ವಿಡಿಯೋದ ಕೆಳಗೆ ನಾನು ಸಿಂಹಾಸನ ಏರಲು ಸಿದ್ಧನಿದ್ದೇನೆ, ಜೈ ಸೂರ್ಯದೇವ ಎಂದು ಬರೆದು ನಿಮ್ಮ ಸಂಕಲ್ಪ ತಿಳಿಸಿ. ಈ ನಂಬಿಕೆಯ ಇಂದು ವಿಜಯದ ಗುಟ್ಟು. ಸಿಂಹ ರಾಶಿಯವರೇ, ನಿಮ್ಮ ರಾಜಯೋಗ ಆರಂಭವಾಗಿದೆ. ವಿಶ್ವಾಸವಿಡಿ, ಗೆಲುವು ನಿಮ್ಮದೇ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಪ್ರತಿಯೊಬ್ಬ ಸಿಂಹ ರಾಶಿಯವರಿಗೂ ಶೇರ್ ಮಾಡಿ. ಸದಾಕಾಲ ಆ ದೇವನ ಕೃಪೆ ನಿಮ್ಮ ಮೇಲಿರಲಿ. ಧನ್ಯವಾದಗಳು.